ಅಯ್ಯೋ ನಾವು ಕನ್ನಡಿಗರು ಗೆದ್ದುಬಿಟ್ವಿ, ಹಾಗಾಯಿತು ಹೀಗಾಯ್ತು ಅಂತೇಳಿ ಸೆಲೆಬ್ರೇಷನ್ ಮಾಡಿದ್ರು. ಓಕೆ, ಇಡೀ ರಾತ್ರಿ ಅವರನ್ನು ಕಂಟ್ರೋಲ್ ಮಾಡೋದಕ್ಕೆ ಬೆಂಗಳೂರಿನ ಪೊಲೀಸರು ತುಂಬ ಹರಸಾಹಸ ಪಟ್ಟಿದ್ದಾರೆ ಕಣ್ರಿ. ಏನು ನೀವು ಹೋಗಿ ಅವ್ರನ್ನ ಕಂಟ್ರೋಲ್ ಮಾಡಿದ್ರಾ? ಅದು ನಮ್ಮ ಕನ್ನಡಿಗರು, ಅದು ನಮ್ಮ ಪೊಲೀಸ್ ಹೆಮ್ಮೆ. ಪಾಪ ರಾತ್ರಿಯೆಲ್ಲ RCB ಅಭಿಮಾನಿಗಳ ಹುಚ್ಚಾಟವನ್ನು ಸಹಿಸ್ಕೊಂಡು ಅವರನ್ನು ಕಂಟ್ರೋಲ್ ಮಾಡ್ಕೊಂಡು ನಿದ್ದೆ ಇಲ್ಲದೆ ಪರದಾಡ್ತಿರ್ಬೇಕಾದ್ರೆ ನೀವು ತರಾತುರಿಯಾಗಿ ಏಕಾಏಕಿಯಾಗಿ ಮರುದಿನವೇ ಅವರಿಗೆ ಸನ್ಮಾನ ಮಾಡಿಬಿಡ್ತೀವಿ. ಏನು ಇವರೆಲ್ಲ ಏನು ಕನ್ನಡಿಗರಿಗೆ ಹೋಗಿ ಕನ್ನಡಿಗರ ನೆಲ ಜಲ ಭಾಷೆ ಬಗ್ಗೆ ಏನು ಹೋರಾಟ ಮಾಡಿದ್ರೆ ಇವರೆಲ್ಲ ಕೋಟಿ ಕೋಟಿ ದುಡ್ಡು ಇಸ್ಕೊಳ್ತಾರೆ, ಆಟ ಆಡ್ತಾರೆ. ಅಂಥವ್ರಿಗೆ ನಾವು ಸನ್ಮಾನ ಮಾಡ್ತೀವಿ. ಅದು ಎಲ್ಲಿ? ಪ್ರಜಾಪ್ರಭುತ್ವದ ದೇಗುಲ ಅಂತ ಅನ್ಸ್ಕೊಂಡಿರುವಂಥ ವಿಧಾನಸೌಧದ ಮುಂಭಾಗದಲ್ಲಿ ಸನ್ಮಾನ ಮಾಡ್ತೀವಿ ಅಂತೇಳಿ ಆತುರಾತುರವಾಗಿ ನೀವು ನಿರ್ಧಾರ ಮಾಡ್ತಿರಲ್ಲ. ಈ ರಾಜ್ಯದ ಜನರ ಅಭಿಪ್ರಾಯ ಏನಾದರೂ ಕೇಳಿದ್ರಾ? ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ, ಸಚಿವರುಗಳೇ, ನೀವು ನಿಮ್ಮ ಮೊಮ್ಮಕ್ಕಳ, ನಿಮ್ಮ ಮಕ್ಕಳ, ನಿಮ್ಮ ಕುಟುಂಬದವರಿಗೋಸ್ಕರ ಆರಾಮಾಗಿ ಸೆಲ್ಫಿಗೆ ಮತ್ತು ಏನು ಅವರನ್ನು ಮನೆ ಕರ್ಕೊಂಡೋಗಿ ಔತಣಕೂಟವನ್ನು ಏರ್ಪಡಿಸ್ಕೊಂಡು ನಿಮ್ಮ ಕುಟುಂಬಕ್ಕೆ ಬೇಕಾಗುವ ವ್ಯವಸ್ಥೆಯಲ್ಲಿ ಆಟಗಾರರಿಗೆ ಸೆಲ್ಫಿ ತಗೊಳ್ಳೋದಕ್ಕೆ, ರೀಲ್ಸ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರಿ. ಜನಸಾಮಾನ್ಯರು ಬೀದಿ ಹೆಣ ಆಗೋದಕ್ಕೆ ನೀವೇ ಕಾರಣಕರ್ತರಾದ್ರಿ. ನಿಮಗೆ ಸ್ವಲ್ಪ ವಿವೇಕ ಪ್ರಜ್ಞೆ ಇದ್ದಿದ್ರೆ ವಿಧಾನಸೌಧದಲ್ಲಿ ಇಂಥದ್ದೊಂದು ಕಾರ್ಯಕ್ರಮ ಮಾಡಬೇಕಾ ಬೇಡವಾ ಅನ್ನೋ ಚರ್ಚೆ ಮಾಡಬೇಕಾಗಿತ್ತು. ಮತ್ತು ಹೇಳ್ತೀರಿ ಇನ್ನು ಕರ್ನಾಟಕದ ಇತಿಹಾಸದಲ್ಲಿ ಇಂಥದ್ದೊಂದು ಘಟನೆ ನಡಿಬಾರ್ದಿತ್ತು, ಅದಕ್ಕೆ ನೀವು ಕೂಡ ಕಾರಣಕರ್ತರಾಗಿದ್ದೀರಿ. ಹಾಗಿದ್ರೆ ನಿಮ್ಮ ತಲೆದಂಡ ಯಾವಾಗ? ನೀವು ರಾಜೀನಾಮೆ ಕೊಡಿ. ಪೊಲೀಸ್ ಕಮಿಷನರ್ ಏನು ಮಾಡ್ತಾರೆ ಒಬ್ಬರು? ನೋಡಿ, ನನಗನ್ಸತ್ತೆ ಇದು ಎಲ್ಲರ ತಪ್ಪಿದೆ. ಆ ಒಂದು ಬಲಿಯಲ್ಲಿ ಎಲ್ಲರ ಕೈಗಳು ಕೂಡ ಮೆತ್ತಿಕೊಂಡಿವೆ. ಮಾಧ್ಯಮ ಕೂಡ ಅತಿಯಾಗಿ ವೈಭವೀಕರಿಸೋದು, ಆಮೇಲೆ ಏನು ಕ್ರಿಕೆಟ್ ಉನ್ಮಾದದಲ್ಲಿ ಮಿಂದೆದ್ದಂಥ ಅಭಿಮಾನಿಗಳು ಕೂಡ ಅಲ್ಲಿ ಜಮಾಯಿಸ್ಬಿಟ್ರು. ಪೊಲೀಸ್ನವರು ಕೂಡ ಪರ್ಮಿಷನ್ ಕೊಟ್ಟರೋ ಇಲ್ವೋ ಅದು ಕೂಡ ಗೊತ್ತಾಗಬೇಕಾಗಿದೆ.